ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಗ್ರೀನ್ವಿಕ್ಸ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 2025ನೇ ಸಾಲಿನ ನೊಬೆಲ್ ಪ್ರೈಸ್ ವಿನ್ನರ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್. ನೊಬೆಲ್ ಪ್ರೈಸ್ ವಿನ್ನರ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡೋಣ. 2025ನೇ ಸಾಲಿನಲ್ಲಿ ನೊಬೆಲ್ ಪ್ರೈಸ್ ವಿನ್ನರ್ಸ್. ಮೊದಲನೇದಾಗಿ ಈ ನೊಬೆಲ್ ಪ್ರೈಸ್ ಬಗ್ಗೆ ಒಂದು ಕಿರು ಪರಿಚಯನ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ನೊಬೆಲ್ ಪ್ರೈಸ್ ಒಂದು ಕಿರು ಪರಿಚಯನ ನಾವು ತಿಳ್ಕೊಬೇಕಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಅಲ್ಫ್ರೆಡ್ ನೊಬೆಲ್ ಎನ್ನುವರು 1901ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸುತ್ತಾರೆ. ಮೊಟ್ಟ ಮೊದಲ ಬಾರಿಗೆ ಅಲ್ಫ್ರೆಡ್ ನೊಬೆಲ್ ಎನ್ನುವರು 1901ರಲ್ಲಿ ಸ್ಥಾಪಿಸುತ್ತಾರೆ. ಈ ನೊಬೆಲ್ ಪ್ರೈಸ್ ಮೇನ್ ಆಗಿ ಭೌತಶಾಸ್ತ್ರ ವಿಭಾಗ, ರಾಸಾಯನಶಾಸ್ತ್ರ ವಿಭಾಗ, ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ಮೆಡಿಸಿನ್ ವಿಭಾಗ, ಅಥವಾ ಸಾಹಿತ್ಯ ಆಗಲಿ, ಶಾಂತಿ ಆಗಲಿ, ಆರ್ಥಿಕ ವಿಜ್ಞಾನಗಳಲ್ಲಿ ಮಾನವ ಕುಲಕ್ಕೆ ಅತ್ಯುನ್ನತ ಕೊಡುಗೆ ನೀಡಿದ ಕೆಲಸಕ್ಕಾಗಿ ಈ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನು ಕೊಡುತ್ತಾರೆ. ಈ ಅತ್ಯುತ್ತಮ ನೊಬೆಲ್ ಪ್ರಶಸ್ತಿಯನ್ನು ಕೊಡುತ್ತಾರೆ. ಮೇನ್ ಆಗಿ ಇಲ್ಲಿ ಭೌತಶಾಸ್ತ್ರ, ಫಿಸಿಕ್ಸ್, ರಾಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ವಿಭಾಗ ಮೆಡಿಸನ್, ಹಾಗೆ ಸಾಹಿತ್ಯ ಲಿಟರೇಚರ್, ಪೀಸ್ ಶಾಂತಿ ಮತ್ತು ಎಕನಾಮಿಕ್ ಸೈನ್ಸ್, ಈ ಟೋಟಲ್ ಆಗಿ ಇಷ್ಟು ಒಂದು ವಿಭಾಗದಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನು ಕೊಡಮಾಡುತ್ತಾರೆ. ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು 1901ರಲ್ಲಿ ನೀಡಲಾಗುತ್ತದೆ. ಮೊಟ್ಟ ಮೊದಲ ಬಾರಿಗೆ ಈ ನೊಬೆಲ್ ಪ್ರೈಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು 1901ರಲ್ಲಿ ಈ ನೊಬೆಲ್ ಪ್ರೈಸ್ ಕೊಡೋಕೆ ಸ್ಟಾರ್ಟ್ ಮಾಡಿರ್ತಾರೆ ಫ್ರೆಂಡ್ಸ್. ಇದು ಮೇನ್ ಆಗಿ ಯಾವ ಒಂದು ವಿಭಾಗಕ್ಕೆ ಕೊಡ್ತಾರಂದ್ರೆ, ನೊಬೆಲ್ ಪ್ರೈಸ್ ಯಾವ ಒಂದು ವಿಭಾಗಕ್ಕೆ ಕೊಡ್ತಾರಂದ್ರೆ, ಮಾನವ ಕುಲಕ್ಕೆ ಅತ್ಯುನ್ನತ ಕೊಡುಗೆ ನೀಡಿರಬೇಕು, ಅದರಿಂದ ಮಾನವ ಕುಲಕ್ಕೆ ಯೂಸ್ ಆಗಿರಬೇಕು. ಸೊ ಆ ಉದ್ದೇಶದಿಂದ ಈ ನೊಬೆಲ್ ಪ್ರೈಸ್ ಕೊಡುತ್ತಾರೆ. ಈ ನೊಬೆಲ್ ಪ್ರೈಸ್ ಅನ್ನು ಮೇನ್ ಆಗಿ ಸ್ವೀಡನ್ ದೇಶ ಕೊಡುತ್ತದೆ ಫ್ರೆಂಡ್ಸ್. ಮೇನ್ ಆಗಿ ಸ್ವೀಡನ್ ದೇಶ ಕೊಡುತ್ತದೆ. ಮತ್ತೆ ಪೀಸ್ ಪ್ರೈಸ್ ಇವೆಲ್ಲ ಬಿಟ್ಟು ಓನ್ಲಿ ಪೀಸ್ ಪ್ರೈಸ್ ಇದೆಯಲ್ಲ, ಶಾಂತಿ ಪ್ರಶಸ್ತಿಯನ್ನು ಮಾತ್ರ ನಾರ್ವೆಯಿಂದ ವಿಶಿಷ್ಟವಾಗಿ ನೀಡಲಾಗುತ್ತದೆ. ಶಾಂತಿ ಪ್ರಶಸ್ತಿ ಮಾತ್ರ ನಾರ್ವೆ ದೇಶದಿಂದ ವಿಶಿಷ್ಟವಾಗಿ ನೀಡಲಾಗುತ್ತದೆ. ಹಾಗೆ ಇಲ್ಲಿ ಒಂದು ಕಿರು ಪರಿಚಯನ ನೋಡೋಣ. ನೊಬೆಲ್ ಪ್ರೈಸ್ ಕಿರು ಪರಿಚಯ ನೋಡೋಣ. ನೊಬೆಲ್ ಪ್ರೈಸ್ನ ಸಂಸ್ಥಾಪಕ ಯಾರಂದ್ರೆ ಸ್ವೀಡಿಶ್ ಸಂಶೋಧಕ, ಆಗ್ಲೇ ನಾವು ಡಿಸ್ಕಸ್ ಮಾಡೋದ ಹಾಗೆ ಸ್ವೀಡಿಶ್ ಸಂಶೋಧಕ ಮತ್ತು ಕೈಗಾರಿಕೋದ್ಯಮಿ ಅಲ್ಫ್ರೆಡ್ ನೊಬೆಲ್ ಎನ್ನುವರು ಈ ಒಂದು ನೊಬೆಲ್ ಪ್ರೈಸ್ ಅನ್ನು ಸ್ಥಾಪಿಸುತ್ತಾರೆ. ಮತ್ತು ಕ್ಷೇತ್ರಗಳು ಯಾವ ಒಂದು ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಅಂದ್ರೆ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಶರೀರಶಾಸ್ತ್ರ, ಔಷಧ ಅಥವಾ ಮೆಡಿಸಿನ್, ಸಾಹಿತ್ಯ ವಿಭಾಗ, ಶಾಂತಿ, ಅರ್ಥಶಾಸ್ತ್ರ ಮೇನ್ ಆಗಿ ಈ ಒಂದು ವಿಭಾಗದಲ್ಲಿ ಕೊಡಮಾಡುತ್ತಾರೆ ಫ್ರೆಂಡ್ಸ್. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಮೊದಲು ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಶರೀರಶಾಸ್ತ್ರ, ಸಾಹಿತ್ಯ, ಶಾಂತಿ ಇಷ್ಟೇ ಒಂದು ವಿಭಾಗದಲ್ಲಿ ಕೊಡ್ತಿದ್ರು ಇದು ನೊಬೆಲ್ ಪ್ರೈಸ್. ಈಗ 1968ರಿಂದ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ವಿಭಾಗದಿಂದ ಕೊಡಮಾಡಲು ಸ್ಟಾರ್ಟ್ ಮಾಡುತ್ತಾರೆ ಫ್ರೆಂಡ್ಸ್. ಆಗ್ಲೇ ಡಿಸ್ಕಸ್ ಮಾಡಿದಾಗೆ ಉದ್ದೇಶ ಮೇನ್ ಆಗಿ ಮಾನವ ಕುಲಕ್ಕೆ ಹೆಚ್ಚಿನ ಪ್ರಯೋಜನವನ್ನು ಒದಗಿಸಿರುವವರನ್ನು ಗುರುತಿಸಿ ಇದನ್ನು ಕೊಡುತ್ತಾರೆ ಫ್ರೆಂಡ್ಸ್. ಮಾನವ ಕುಲಕ್ಕೆ, ಜನರಿಗೆ ಹೆಚ್ಚಿನ ಪ್ರಯೋಜನವಾಗಿರ್ಬೇಕು. ಅದರಿಂದ ಈ ಪ್ರಶಸ್ತಿ 1901ರಿಂದ ಕೊಡಲು ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಬಟ್ ಇಲ್ಲಿ ಎಕನಾಮಿಕ್ಸ್ ನೋಡಿದ್ರೆ ಎಕನಾಮಿಕ್ಸ್ ಸೈನ್ಸ್ 1969ರಿಂದ ಇದನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಪ್ರಶಸ್ತಿ ಕೊಡುವ ಸಂಸ್ಥೆಗಳು ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ನಾವು ಪ್ರಶಸ್ತಿಯನ್ನು ಸ್ವೀಡನ್ ದೇಶ ಕೊಡಮಾಡಲ್ಪಡುತ್ತದೆ. ಸ್ವೀಡಿಶ್ ಸಂಸ್ಥೆಗಳು ಕೊಡಮಾಡಲ್ಪಡುತ್ತದೆ. ಈ ಸ್ವೀಡಿಶ್ ಸಂಸ್ಥೆಗಳು ಕೊಡಮಾಡಲ್ಪಡುತ್ತದೆ. ಎಕ್ಸೆಪ್ಟ್ ಪೀಸ್ ಪ್ರೈಸ್, ಶಾಂತಿ ಪ್ರಶಸ್ತಿ ಮಾತ್ರ ಈ ನಾರ್ವೆ ದೇಶ ಕೊಡಮಾಡಲ್ಪಡುತ್ತದೆ ಫ್ರೆಂಡ್ಸ್. ಡಿಸ್ಕಸ್ ಮಾಡಿದಾಗೆ ಬಹುಮಾನ ಘಟಕಗಳು ಹೇಳಿದಾಗೆ ಚಿನ್ನದ ಪದಕ, ಡಿಪ್ಲೊಮಾ, ಹಾಗೆ ಇನ್ನಿತರ ಬಹುಮಾನಗಳು, ನಗದು ಬಹುಮಾನ ಇರುತ್ತದೆ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಫಿಸಿಕ್ಸ್ ವಿಭಾಗದಲ್ಲಿ ಯಾವ್ಯಾವ ವಿಜ್ಞಾನಿಗಳಿಗೆ ಈ ಪ್ರಶಸ್ತಿ ನೀಡಲಾಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಫಿಸಿಕ್ಸ್ ವಿಭಾಗದಲ್ಲಿ ನೋಡೋಣ ಫ್ರೆಂಡ್ಸ್.
ಇಲ್ಲಿ ನೋಡಿ ಕ್ಲಿಯರ್ ಆಗಿ ನೋಡಿ. ನೀವು ಇಮೇಜ್ ನೋಡಿದ್ರೆ ನಿಮ್ಗೆ ಜ್ಞಾಪಕ ಇರೋ ಶಕ್ತಿ ಜಾಸ್ತಿ ಇರುತ್ತೆ. ಇವರು ಜಾನ್ ಕ್ಲರ್ಕ್ ಅಂತೇಳಿ, ಜಾನ್ ಕ್ಲರ್ಕ್ ಅಂತೇಳಿ ಈ ಭೌತಶಾಸ್ತ್ರದಲ್ಲಿ ಇವರಿಗೆ ನೀಡಲಾಗಿರುತ್ತದೆ. ಫಿಸಿಕ್ಸ್ ವಿಭಾಗದಲ್ಲಿ 2025ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಜಾನ್ ಕ್ಲರ್ಕ್ ಅವರಿಗೆ ನೀಡಲಾಗುತ್ತದೆ. ಇವರು ಬ್ರಿಟಿಷ್ ಭೌತಶಾಸ್ತ್ರಜ್ಞರಾಗಿರುತ್ತದೆ. ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮ್‌ದ ಬ್ರಿಟಿಷ್ ಭೌತಶಾಸ್ತ್ರಜ್ಞರಾಗಿರುತ್ತದೆ. ಮೇನ್ ಆಗಿ ಇವರು ಯುಕೆಯ ಕ್ಯಾಂಬ್ರಿಡ್ಜ್‌ನಲ್ಲಿ ಜನಿಸಿರುತ್ತಾರೆ. ಯುನೈಟೆಡ್ ಕಿಂಗ್ಡಮ್‌ನ ಕ್ಯಾಂಬ್ರಿಡ್ಜ್‌ನಲ್ಲಿ ಜನಿಸಿರುತ್ತಾರೆ ಫ್ರೆಂಡ್ಸ್. ಇವರು ಯಾವ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಅಂತಂದ್ರೆ, ಇವರು ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ವಿದ್ಯಮಾನಗಳ ಬಗ್ಗೆ ಅದ್ಭುತ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಇಲ್ಲಿ ನೋಡಿ, ಮ್ಯಾಕ್ರೋ ಕ್ವಾಂಟಮ್ ವಿದ್ಯಮಾನಗಳ ಬಗ್ಗೆ ಅದ್ಭುತ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಆದ್ದರಿಂದ ಇವರಿಗೆ ನೊಬೆಲ್ ಪ್ರೈಸ್ 2025ರ ಫಿಸಿಕ್ಸ್ ವಿಭಾಗದಲ್ಲಿ ಜಾನ್ ಕ್ಲರ್ಕ್ ಎಂಬ ಯುನೈಟೆಡ್ ಕಿಂಗ್ಡಮ್ ಒಂದು ವಿಜ್ಞಾನಿಗೆ ಈ ಪ್ರಶಸ್ತಿಯನ್ನು ನೀಡಿರ್ತಾರೆ ಫ್ರೆಂಡ್ಸ್. ಹಾಗೆ ಫಿಸಿಕ್ಸ್ ವಿಭಾಗದಲ್ಲಿ ಇನ್ನೊಬ್ಬರು ಟೋಟಲ್ 3 ಮೆಂಬರ್ಸ್ಗೆ ಫಿಸಿಕ್ಸ್ ವಿಭಾಗದಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಮೈಕಲ್ ಎಚ್ ಡೆವೊರೆಟ್ ಅಂತ ಹೇಳಿ ಈ ವಿಜ್ಞಾನಿಗೆ ಫಿಸಿಕ್ಸ್ ವಿಭಾಗದಲ್ಲಿ ನೊಬೆಲ್ ಪ್ರೈಸ್ ಅನ್ನು ಕೊಡಮಾಡಿರ್ತಾರೆ ಫ್ರೆಂಡ್ಸ್. ಇವರು ಪ್ಯಾರಿಸ್ ದೇಶಕ್ಕೆ ಸಂಬಂಧಿಸಿದ್ದಾರೆ. ಇವರು ಪ್ಯಾರಿಸ್ ದೇಶದವರಾಗಿರುತ್ತಾರೆ. ಭೌತಶಾಸ್ತ್ರಜ್ಞರು. ಇವರು ಕೂಡ ಭೌತಶಾಸ್ತ್ರಜ್ಞರು. ಯೇಲ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುತ್ತಾರೆ ಫ್ರೆಂಡ್ಸ್. ಇವರು ಯೇಲ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುತ್ತಾರೆ. ಇವರು ಸಹ ಕ್ವಾಂಟಮ್ ಮೆಕ್ಯಾನಿಕ್ಸ್‌ನಲ್ಲಿ ನಿರ್ದಿಷ್ಟವಾಗಿ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಸುರಂಗ ಮಾರ್ಗ ಮತ್ತು ಶಕ್ತಿ ಪರಿಮಾಣೀಕರಣದಲ್ಲಿ ಅವರು ನವೀನ ಕೆಲಸಕ್ಕಾಗಿ ಮೇನ್ ಆಗಿ ನೋಡ್ಬೇಕಾಗಿದ್ದು ಯಾವ ಒಂದು ಕೊಡುಗೆಗೋಸ್ಕರ ಈ ಮೈಕಲ್ ಎಚ್ ಡೆವೊರೆಟ್ ರವರಿಗೆ ನೀಡಲಾಗಿರ್ತದೆ ಅಂದ್ರೆ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಸುರಂಗ ಮಾರ್ಗ ಮತ್ತು ಶಕ್ತಿ ಪರಿಮಾಣೀಕರಣದಲ್ಲಿ ಅವರು ಹೆಚ್ಚಿನ ನವೀನ ಕೆಲಸಕ್ಕಾಗಿ 2025ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ ಫ್ರೆಂಡ್ಸ್. ಹಾಗೆ ಮೂರನೇದಾಗಿ ಇಲ್ಲಿ ಭೌತಶಾಸ್ತ್ರದ ವಿಭಾಗದಲ್ಲಿ ಫಿಸಿಕ್ಸ್ ವಿಭಾಗದಲ್ಲಿ ಜಾನ್ ಎಂ ಮಾರ್ಟಿನೆಸ್ ಅವರಿಗೆ ನೀಡಿರುತ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಇಮೇಜ್ ನೋಡಬಹುದು. ಅವ್ರದ್ದು ಜಾನ್ ಎಂ ಮಾರ್ಟಿನೆಸ್ ಅವರಿಗೆ ನೀಡಲಾಗಿರುತ್ತದೆ. ಇವರು ಅಮೆರಿಕ ದೇಶದವರಾಗಿರುತ್ತಾರೆ ಫ್ರೆಂಡ್ಸ್. ಇವರು ಸಹ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಸುರಂಗ ಮಾರ್ಗ ಮತ್ತು ಶಕ್ತಿ ಪರಿಮಾಣೀಕರಣದಲ್ಲಿ ಒಂದು ಅತ್ಯುನ್ನತ ಕೊಡುಗೆ ನೀಡಿದ್ದಕ್ಕಾಗಿ 2025ರ ಭೌತಶಾಸ್ತ್ರದ ವಿಭಾಗದಲ್ಲಿ ಜಾನ್ ಮಾರ್ಟಿನಿಸ್ ಎಂಬ ವಿಜ್ಞಾನಿಗೆ ನೊಬೆಲ್ ಪ್ರೈಸ್ ನೀಡಲಾಗಿರುತ್ತದೆ ಫ್ರೆಂಡ್ಸ್. ಈಗ ಎರಡನೆಯದಾಗಿ ಕೆಮಿಸ್ಟ್ರಿ ವಿಭಾಗದಲ್ಲಿ ನೋಡೋಣ ಫ್ರೆಂಡ್ಸ್. ಕೆಮಿಸ್ಟ್ರಿ ವಿಭಾಗದಲ್ಲಿ ಯಾವ ವಿಜ್ಞಾನಿಗಳಿಗೆ ಕೊಟ್ಟಿರುತ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಕೆಮಿಸ್ಟ್ರಿ ವಿಭಾಗದಲ್ಲಿ ಸುಸುಮು ಕಿಟಾಗಾವಾ ಅಂತೇಳಿ ವಿಜ್ಞಾನಿ ಹೆಸರು. ಸುಸುಮು ಕಿಟಾಗಾವಾ ಕ್ಲಿಯರ್ ಆಗಿ ನೋಡ್ಬೋದು. ಇಲ್ಲಿ ಇಮೇಜ್ ಸಹ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಇಮೇಜ್ ಸಹ ನೀವು ನೋಡ್ಬೋದು. ಇಲ್ಲಿ ಸುಸುಮು ಕಿಟಾಗಾವಾ 2025ರ ರಾಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ ವಿಜೇತರು. ಇವರು ಮೇನ್ ಆಗಿ ಜಪಾನ್ ದೇಶದವರು. ಸುಸುಮು ಕಿಟಾಗಾವಾ ಜಪಾನ್ ದೇಶದವರು. ಇವರು ಕ್ಯೋಟೋದ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುತ್ತಾರೆ. ಇವರು ಮೇನ್ ಆಗಿ ಕ್ಯೋಟೋದ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುತ್ತಾರೆ. ಯಾವ ಒಂದು ಕೊಡುಗೆ ಇವರು ನೊಬೆಲ್ ಪ್ರೈಸ್ ಸಿಕ್ಕಿದೆ ಅಂದ್ರೆ ಲೋಹ ಸಾವಯವ ಚೌಕಟ್ಟುಗಳ ಮೇಲಿನ ಅವರ ಪ್ರವರ್ತಕ ಕೆಲಸಕ್ಕಾಗಿ ಲೋಹ ಮತ್ತು ಸಾವಯವ ಚೌಕಟ್ಟುಗಳ ಮೇಲಿನ ಒಂದು ಪ್ರವರ್ತಕ ಕೆಲಸಕ್ಕಾಗಿ ಇವರಿಗೆ 2025ರ ನೊಬೆಲ್ ಪ್ರೈಸ್ ನೀಡಿರುತ್ತಾರೆ ಫ್ರೆಂಡ್ಸ್. 2025ರ ನೊಬೆಲ್ ಪ್ರೈಸ್ ನೀಡಿರುತ್ತಾರೆ. ಹಾಗೆ ಎರಡನೇದಾಗಿ ಕೆಮಿಸ್ಟ್ರಿ ವಿಭಾಗದಲ್ಲಿ ರಿಚಾರ್ಡ್ ರೋಬ್ಸನ್ ಎರಡನೇದಾಗಿ ಕೆಮಿಸ್ಟ್ರಿ ವಿಭಾಗದಲ್ಲಿ ರಿಚಾರ್ಡ್ ರೋಬ್ಸನ್ ಅವರಿಗೆ ನೊಬೆಲ್ ಪ್ರೈಸ್ ನೀಡಲಾಗಿರುತ್ತದೆ. ಈ ಪ್ರಶಸ್ತಿಯನ್ನು ಅವರಿಗೆ ಮೇನ್ ಆಗಿ ಯಾವ ಒಂದು ಕೆಲಸಕ್ಕಾಗಿ ನೀಡಲಾಗಿರುತ್ತದೆ ಅಂತಂದ್ರೆ ಇಲ್ಲಿ ನೋಡಿ ಕ್ಲೀನ್ ಆಗಿ ಇಲ್ಲಿ ನಾವು ಕೊಟ್ಟಿದ್ದೀವಿ. ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ
ಅಭಿವೃದ್ಧಿಪಡಿಸಿದ್ದಕ್ಕಾಗಿ 2025ನೇ ಸಾಲಿನಲ್ಲಿ ಕೆಮಿಸ್ಟ್ರಿ ವಿಭಾಗದಲ್ಲಿ ಇವರಿಗೆ ರಿಚರ್ಡ್ ರೋಬ್ಸನ್ ಅವರಿಗೆ ನೊಬೆಲ್ ಪ್ರೈಸ್ ವಿತರಿಸಲಾಗಿರುತ್ತದೆ. ಇವರು ಮೇನ್ ಆಗಿ ಇಂಗ್ಲಿಷ್ ಮೂಲದವರು, ಆಸ್ಟ್ರೇಲಿಯನ್ ರಾಸಾಯನ ಶಾಸ್ತ್ರಜ್ಞರು. ಇವರ ಮೂಲ ಇಂಗ್ಲಿಷ್ ಆಗಿರುತ್ತದೆ, ಇಂಗ್ಲೆಂಡ್ ಆಗಿರುತ್ತದೆ, ಬಟ್ ಆಸ್ಟ್ರೇಲಿಯನ್ ರಾಸಾಯನಶಾಸ್ತ್ರಜ್ಞ ಆಗಿರುತ್ತಾರೆ ಫ್ರೆಂಡ್ಸ್. ಹಾಗೆ ಕೆಮಿಸ್ಟ್ರಿ ವಿಭಾಗದಲ್ಲಿ ಮೂರನೇದಾಗಿ ಓಮರ್ ಎಂ ಯಾಗಿ ಎಂಬ ವಿಜ್ಞಾನಿಗಳಿಗೆ ನೀಡಲಾಗಿರುತ್ತದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಕೊಟ್ಟಿರುತ್ತಾರೆ. ಓಮರ್ ಎಂ ಯಾಗಿ ಒಬ್ಬ ಪ್ಯಾಲಿಸ್ತಿಯನ್ ಅಮೆರಿಕನ್ ರಾಸಾಯನಶಾಸ್ತ್ರಜ್ಞರಾಗಿರುತ್ತಾರೆ. ಅವರು 2025ರ ರಾಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ ಫ್ರೆಂಡ್ಸ್. ಮೇನ್ ಆಗಿ ಇವರು ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಿರುತ್ತಾರೆ, ಜೋರ್ಡಾನ್ನಲ್ಲಿ ಇವರು ಜನಿಸಿರ್ತಾರೆ ಫ್ರೆಂಡ್ಸ್. ಇವರ ಒಂದು ಯಾವ ಕೆಲಸಕ್ಕಾಗಿ ನೊಬೆಲ್ ಪ್ರೈಸ್ ಕೊಟ್ಟಿರುತ್ತದೆ ಅಂದರೆ ರೆಗ್ಯುಲೇಟರ್ ರಾಸಾಯನಿಕ ಪ್ರವರ್ತಕದಲ್ಲಿ ಹೆಚ್ಚಿನ ಕೊಡುಗೆಯನ್ನು ನೀಡಿರುತ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ರೆಗ್ಯುಲೇಟರ್ ರಾಸಾಯನಶಾಸ್ತ್ರದ ಪ್ರವರ್ತಕ ಮತ್ತು ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಇಲ್ಲಿ ನೀವು ನೋಡ್ಬೋದು. ಈ ಒಂದು ವಿಭಾಗದಲ್ಲಿ ಇವರಿಗೆ ಈ ಒಂದು ನೊಬೆಲ್ ಪ್ರೈಸ್ ನೀಡಿರುತ್ತಾರೆ ಫ್ರೆಂಡ್ಸ್. ಹಾಗೆ ಮೆಡಿಸಿನ್ ವಿಭಾಗದಲ್ಲಿ ಯಾವ ಒಂದು ವಿಜ್ಞಾನಿಗಳಿಗೆ ಕೊಡಮಾಡಿರ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಮೆಡಿಸಿನ್ ವಿಭಾಗದಲ್ಲಿ ಮೇರಿ ಬ್ರೊಂಕೋ ಎಂಬ ವಿಜ್ಞಾನಿಗೆ ಈ ಒಂದು ನೊಬೆಲ್ ಪ್ರೈಸ್ ಮೆಡಿಸಿನ್ ವಿಭಾಗದಲ್ಲಿ 2025ನೇ ಸಾಲಿನಲ್ಲಿ ನೀಡಿರುತ್ತಾರೆ ಫ್ರೆಂಡ್ಸ್. ಇಲ್ಲಿ ಕಿರುಪರಿಚಯ ಇರುತ್ತದೆ ಅವ್ರದ್ದು. ಮೇರಿ ಬ್ರೊಂಕೋ ಒಬ್ಬ ಅಮೆರಿಕನ್ ಆಣ್ವಿಕ ಜೀವಶಾಸ್ತ್ರಜ್ಞ ಆಗಿರುತ್ತಾರೆ ಇವರು. ಮತ್ತು 2025ನಲ್ಲಿ ಇವರು ಯಾವ ಒಂದು ಕೊಡುಗೆಗೆ ನೀಡಿರುತ್ತಾರೆ ಅಂದರೆ ರೋಗ ನಿರೋಧಕ ಸಹಿಷ್ಣುತೆಗೆ ಸಂಬಂಧಿಸಿದಂತೆ ಸಂಶೋಧನೆಗಾಗಿ 2025ನೇ ಸಾಲಿನಲ್ಲಿ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ಮೇರಿ ಬ್ರೊಂಕೋ ಅವರಿಗೆ ನೀಡಿರುತ್ತಾರೆ. ಇವರು ಯಾವ ದೇಶದವರು ಅಂದರೆ ಅಮೆರಿಕ ದೇಶದವರೇ ಆಗಿರುತ್ತಾರೆ ಫ್ರೆಂಡ್ಸ್. ಇವರು ಅಮೆರಿಕ ದೇಶದವರು, ಮೇರಿ ಬ್ರೊಂಕೋ ಅಂತ ಹೇಳಿ. ಹಾಗೆ ಈ ಮೆಡಿಸಿನ್ ವಿಭಾಗದಲ್ಲಿ ಎರಡನೆಯದಾಗಿ ಯಾವರಿಗೆ ನೀಡುತ್ತಾರೆ ಅಂದರೆ ಫ್ರೆಡ್ ರಾಮ್ಡೆಸೆಲ್ ಇಮೇಜು ಸಹ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಇಲ್ಲಿ ಇಮೇಜು ಸಹ ನಾವು ಡೀಟೇಲ್ಡ್ ಆಗಿ ಕೊಟ್ಟಿದ್ದೀವಿ. ಫ್ರೆಡ್ ರಾಮ್ಡೆಸೆಲ್ ಅಂತ ಹೇಳಿ. ಫ್ರೆಡ್ ರಾಮ್ಡೆಸೆಲ್ ಇವರು ಅಮೆರಿಕದ ಒಂದು ವಿಜ್ಞಾನಿಗಳಾಗಿರುತ್ತದೆ, ಅಮೆರಿಕದ ಒಂದು ವಿಜ್ಞಾನರಾಗಿರುತ್ತಾರೆ. ಇವರು ಮೇನ್ ಆಗಿ ಇವರು ಯಾವ ಒಂದು ಕೊಡುಗೆ ನೀಡಿರುತ್ತಾರೆ ಅಂದರೆ ರೋಗ ನಿರೋಧಕ ತಜ್ಞರಾಗಿದ್ದು ಬಾಹ್ಯ ರೋಗದ ಸಹಿಷ್ಣುತೆಗೆ ಸಂಬಂಧಿಸಿದ ಒಂದು ಸಂಶೋಧನೆಗಾಗಿ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆಗಾಗಿ ಒಂದು ಕೊಡುಗೆ ನೀಡಿರುತ್ತಾರೆ. ಅದಕ್ಕೋಸ್ಕರ ಈ ಒಂದು 2025ರ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ ಫ್ರೆಂಡ್ಸ್. ಹಾಗೆ ಮೂರನೇದಾಗಿ ವೈದ್ಯಕೀಯ ವಿಭಾಗದಲ್ಲಿ ಸಿಮೋನ್ ಸಕಾಗುಚಿ ಅಂತ ಒಬ್ಬ ವಿಜ್ಞಾನಿಗಳು. ಇವರಿಗೆ 2025ರ ಸಾಲಿನ ಮೂರನೆಯವರು, ವೈದ್ಯಕೀಯ ವಿಭಾಗದಲ್ಲಿ ಮೂರನೆಯವರು. ಇಲ್ಲಿ ನೋಡಿ, ಸಿಮೋನ್ ಸಕಾಗುಚಿ. ಈ ವಿಜ್ಞಾನಿಯು ಜಪಾನ್ ದೇಶದವರಾಗಿರುತ್ತಾರೆ. ಮೇನ್ ಆಗಿ ಇವರಿಗೆ ಯಾವುದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಅಂದರೆ ನಿಯಂತ್ರಿತ ಕೋಶಗಳನ್ನು ಕಂಡುಹಿಡಿದಿದ್ದಕ್ಕಾಗಿ ಮತ್ತು ಸ್ವಯಂ ನಿರೋಧಕ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಅವರ ಪಾತ್ರ ಹೆಚ್ಚಿನದಾಗಿರುತ್ತದೆ. ಸ್ವಯಂ ನಿರೋಧಕ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಅವರು ಹೆಚ್ಚಿನ ಒಂದು ಪಾತ್ರಕ್ಕಾಗಿ ಸ್ವಯಂ ನಿರೋಧಕ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಹೆಚ್ಚಿನ ಪಾತ್ರಕ್ಕಾಗಿ 2025ನೇ ಸಾಲಿನ ವೈದ್ಯಕೀಯ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ ಫ್ರೆಂಡ್ಸ್. ಇವರು ಒಸಾಕಾ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಪ್ರಾಧ್ಯಾಪಕರಾಗಿರುತ್ತಾರೆ ಫ್ರೆಂಡ್ಸ್, ಪ್ರೊಫೆಸರ್ ಆಗಿರುತ್ತಾರೆ. ಒಸಾಕಾ ವಿಶ್ವವಿದ್ಯಾಲಯದಲ್ಲಿ ಪ್ರತಿಷ್ಠಿತ ಪ್ರೊಫೆಸರ್ ಆಗಿರ್ತಾರೆ ಫ್ರೆಂಡ್ಸ್. ಹಾಗೆ ಲಿಟರೇಚರ್ ವಿಭಾಗ, ಈಗ ನಾವು ಲಿಟರೇಚರ್ ವಿಭಾಗದಲ್ಲಿ ನೋಡೋಣ ಫ್ರೆಂಡ್ಸ್.
ಲಿಟರೇಚರ್ ವಿಭಾಗದಲ್ಲಿ ಒಬ್ಬ ವಿಜ್ಞಾನಿಗಳಿಗೆ ಮಾತ್ರ ಕೊಡಮಾಡಿರುತ್ತಾರೆ. ಅವರು ಲಾಸ್ಟೋ ಕ್ರಾಂಜಾ ಅಹೋರ್ಕಿಯಾ ಅಂಥೇಳಿ ಈ ವಿಜ್ಞಾನಿಗೆ ನೊಬೆಲ್ ಪ್ರೈಸ್ ಈ ಲಿಟರೇಚರ್ ವಿಭಾಗದಲ್ಲಿ ಕೊಡಮಾಡಿರುತ್ತಾರೆ ಫ್ರೆಂಡ್ಸ್. ಇಲ್ಲಿ ಲಾಸ್ಟೋ ಕ್ರಾಸ್ನ ಹೋರ್ಕ್ಯಾ ಹಂಗೇರಿಯಾದವರು. ಇವರು ಹಂಗೇರಿಯಾ ದೇಶದವರು ಫ್ರೆಂಡ್ಸ್. ಇವರು ಹಂಗೇರಿಯಾ ದೇಶದವರು. ಇವರಿಗೆ ಲಿಟರೇಚರ್ ಪ್ರಶಸ್ತಿಯಲ್ಲಿ ವಿಶಿಷ್ಟ ಶೈಲಿಗೆ, ಯಾವ ಒಂದು ವಿಶಿಷ್ಟ ಶೈಲಿಗೆ ಅಂತಂದ್ರೆ ಸ್ಯಾಂಟಿಯಾಗೋದಂತಹ ಕಾದಂಬರಿಗಳಲ್ಲಿ, ಇಲ್ಲಿ ನೋಡಿ ಸ್ಯಾಂಟಿಯಾಗೋದಂತಹ ಕಾದಂಬರಿಗಳಲ್ಲಿ ವಿಶಿಷ್ಟ ಶೈಲಿಗೆ ಹೆಸರುವಾಸಿಯಾಗಿದ್ದರು ಇವರು. ಸ್ಯಾಂಟಿಯಾಗೋದಂತಹ ಕಾದಂಬರಿಗಳಲ್ಲಿ ವಿಶಿಷ್ಟ ಶೈಲಿಗೆ ಹೆಸರುವಾಸಿಯಾಗಿದ್ದರು. ಅದಕ್ಕೋಸ್ಕರ ಮತ್ತು ಕಲೆ ಮತ್ತು ಪ್ರತ್ಯೇಕತೆಯನ್ನು ಸಹ ಇವರು ಅನ್ವೇಷಿಸಿದ್ದರು. ಕಲೆ ಮತ್ತು ಒಂದು ಪ್ರತ್ಯೇಕತೆಯನ್ನು ಸಹ ಅನ್ವಯಿಸಿದ್ದರು. ಅದಕ್ಕೋಸ್ಕರ 2025ರ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆ ಪೀಸ್ ವಿಭಾಗಕ್ಕೆ ಬಂದರೆ ಶಾಂತಿ ಪ್ರಶಸ್ತಿ, ಪೀಸ್ ವಿಭಾಗದಲ್ಲಿ ಶಾಂತಿ ಪ್ರಶಸ್ತಿಗೆ ಬಂದರೆ ಮೇನ್ ಆಗಿ ಇಲ್ಲಿ ಮರಿಯಾ ಕೊರಿನಾ ಮಚಾಡೋ, ಇವರ ಹೆಸರು ಮರಿಯಾ ಕೊರಿನಾ ಮಚಾಡೋ ಅಂಥೇಳಿ ಇವರು ವಿಜ್ಞಾನಿ. ಇವರಿಗೆ ನೀವು ಇಲ್ಲಿ ನೋಡ್ಬೋದು, ನೀವು ಇವರ ಒಂದು ಪತ್ರಕರ್ತೆ, ಇವರು ವಿಜ್ಞಾನಿ ಅಲ್ಲ, ಪತ್ರಕರ್ತೆ ಮರಿಯಾ ಕೊರಿನಾ ಮಚಾಡೋ ಅಂಥೇಳಿ ಇಲ್ಲಿ ಈ ಒಂದು ಮಹಿಳೆಯರಿಗೆ ನೀಡಿರುತ್ತಾರೆ ಫ್ರೆಂಡ್ಸ್. ಇಲ್ಲಿ ಅವರ ಒಂದು ಕಿರು ಪರಿಚಯನ ನೋಡೋಣ. ಇವರು ಯಾವ ದೇಶದವರು ಅಂದರೆ ವೆನೆಜುಲಾದ ದೇಶದವರು. ಮೇನ್ ಆಗಿ ಇವರು ಗಮನಾರ್ಹ ಯಾವ ಒಂದು ಕೊಡುಗೆ ನೀಡಿರುತ್ತಂದ್ರೆ ಗಮನಾರ್ಹ ಅಪಾಯಗಳು, ಇಲ್ಲಿ ನೋಡಿ ಗಮನಾರ್ಹ ಅಪಾಯಗಳು ಮತ್ತು ಪ್ರಯಾಣ ನಿಷೇಧಗಳನ್ನು ಎದುರಿಸುತ್ತಿದ್ದರು ಇವರು. ಮತ್ತೆ ತಾಯ್ನಾಡಿನಲ್ಲಿ ಸರ್ವಾಧಿಕಾರದಿಂದ ಶಾಂತಿಯುತ ಪರಿವರ್ತನೆ ಮತ್ತು ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸುವ ಅವರ ವ್ಯಾಪಕ ಕೆಲಸಕ್ಕಾಗಿ, ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸುವ ಅವರ ವ್ಯಾಪಕ ಕೆಲಸಕ್ಕಾಗಿ 2025ರ ಪ್ರಶಸ್ತಿಯನ್ನು ನೀಡಲಾಗಿದೆ ಫ್ರೆಂಡ್ಸ್. ಇವರು ಮೇನ್ ಆಗಿ ವೆನೆಜುಲಾದ ಒಂದು ಪ್ರಮುಖ ವಿರೋಧ ಪಕ್ಷದ ನಾಯಕಿಯಾಗಿದ್ದರು. ಇವರು ಮೇನ್ ಆಗಿ ವೆನೆಜುಲಾದ ಒಂದು ಪ್ರಮುಖ ವಿರೋಧ ಪಕ್ಷದ ನಾಯಕಿಯಾಗಿದ್ದರು. ಹಾಗೆ ಪ್ರಶಸ್ತಿಯನ್ನು ಸ್ವೀಕರಿಸಲು ವೆನೆಜುಲಾದಿಂದಲೇ ಇವರು ರಹಸ್ಯವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಹೀಗೆ ಎರಡನೇ ಡಿಪಾರ್ಟ್ಮೆಂಟಿಗೆ ಬಂದರೆ ಎಕನಾಮಿಕ್ಸ್ ವಿಭಾಗದಲ್ಲಿ 3 ಒಂದು ವಿಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಜೋಯಲ್ ಮ್ಯಾಕರ್ ಅಂತೇಳಿ ಈ ವಿಜ್ಞಾನಿಗೆ ಎಕನಾಮಿಕ್ಸ್ ವಿಭಾಗದಲ್ಲಿ ನೀಡಿರುತ್ತಾರೆ. ಈ ಯಾವ ಒಂದು ಕೆಲಸಕ್ಕೆ ಇವರಿಗೆ ನೀಡಿರುತ್ತಾರೆ ಅಂತಂದ್ರೆ ಮೇನ್ ಆಗಿ ಬಹುದೇಶದ ನಾಗರಿಕರು ಮೇನ್ ಆಗಿ ನಾವೀನ್ಯತೆ ಚಾಲಿತ ಆರ್ಥಿಕ ಬೆಳವಣಿಗೆ ಕುರಿತಾದ ಕೆಲಸಕ್ಕಾಗಿ, ನಾವೀನ್ಯತೆಯ ಚಾಲಿತ ಆರ್ಥಿಕ ಬೆಳವಣಿಗೆ ಕುರಿತಾದ ಕೆಲಸಕ್ಕಾಗಿ ಜೋ ಮ್ಯಾಕರ್ ಅವರಿಗೆ 2025ರ ಎಕನಾಮಿಕ್ಸ್ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರೈಸ್ ವಿತರಿಸುತ್ತಾರೆ ಫ್ರೆಂಡ್ಸ್. ಹಾಗೆ ಎರಡನೇದಾಗಿ ಫಿಲಿಪ್ ಅಗಿಯೋನ್, ಇಲ್ಲಿ ಇಮೇಜ್ ಸಹ ನಾವು ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಫಿಲಿಪ್ ಅಗಿಯೋನ್ ಅವರಿಗೆ ಎಕನಾಮಿಕ್ಸ್ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿರುತ್ತದೆ ಫ್ರೆಂಡ್ಸ್. ಯಾವ ಒಂದು ಕೊಡುಗೆಗಂದರೆ ಸೃಜನಶೀಲ ವಿನಾಶದ ಮೂಲ ನಿರಂತರ ಬೆಳವಣಿಗೆ ಕುರಿತಾದ ಅವರ ಕೆಲಸಕ್ಕಾಗಿ 2025ರ ನೊಬೆಲ್ ಪ್ರಶಸ್ತಿಯನ್ನು ವಿತರಿಸಿರುತ್ತಾರೆ ಫ್ರೆಂಡ್ಸ್. ಯಾವ ಒಂದು ಕೆಲಸಕ್ಕಾಗಿ ಅಂದರೆ ಸೃಜನಶೀಲ ವಿನಾಶದ ಮೂಲ ನಿರಂತರ ಬೆಳವಣಿಗೆ ಕುರಿತಾದ ಒಂದು ಕೆಲಸಕ್ಕಾಗಿ. ಹಾಗೆ ಇಲ್ಲಿ ಪೀಟರ್ ಹೋವಿಟ್ ಅಂತೇಳಿ ಇವರಿಗೂ ಸಹ ಎಕನಾಮಿಕ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ ಫ್ರೆಂಡ್ಸ್. ಇವರು ಮೂಲತಃ ಕೆನಡಾ ದೇಶದವರಾಗಿರುತ್ತಾರೆ. ಇವರಿಗೆ ಯಾವ ಒಂದು ಕೆಲಸಕ್ಕಾಗಿ ಒಂದು ಎಕನಾಮಿಕ್ಸ್ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಗಿರುತ್ತಂದರೆ ಇವರಿಗೂ ಸಹ ಸೃಜನಶೀಲದ ವಿನಾಶದ ಮೂಲಕ ನಿರಂತರ ಬೆಳವಣಿಗೆ ಸಿದ್ಧಾಂತದ ಕುರಿತು ವರ್ಕ್ ಮಾಡಿದ ಕೆಲಸಕ್ಕಾಗಿ ಇವರಿಗೆ 2025ನೇ ಸಾಲಿನ ಒಂದು ಅರ್ಥಶಾಸ್ತ್ರದ ವಿಜ್ಞಾನದ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿರುತ್ತದೆ ಫ್ರೆಂಡ್ಸ್. ಇಮೇಜನ್ನು ಕೊಟ್ಟಿರ್ತೀವಿ ಕ್ಲೀನ್ ಆಗಿ.
ಇಷ್ಟು ಹೇಳಿ ಇವತ್ತಿನ ಒಂದು ಈ ನೊಬೆಲ್ ಪ್ರೈಸ್ ವಿನ್ನರ್ಸ್ 2025 ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಟೆಲಿಗ್ರಾಮಲ್ಲಿ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಟೆಲಿಗ್ರಾಮ್ ಚಾನಲ್ ಇರುತ್ತದೆ. ಗ್ರೀನ್ವಿಕ್ಸ್ ಅಕಾಡೆಮಿ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಇರುತ್ತದೆ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದರೆ ಈ ಒಂದು PDF ನಾವು ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಎಲ್ಲರೂ ಈ PDF ಮುಖಾಂತರ ನೀವು 2025ನೇ ಸಾಲಿನ ನೊಬೆಲ್ ಪ್ರೈಸ್ನ ವಿನ್ನರ್ಸ್ನ ನೀವು ಈ PDF PPT ಮುಖಾಂತರ ನೀವು ಅಲ್ಲಿ ಓದ್ಕೋಬೋದು ಫ್ರೆಂಡ್ಸ್. ಹಾಗೆ ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋನ ನಮ್ಮ ಒಂದು ಕ್ಲಾಸಿಂದ ನೀವು ಹೆಚ್ಚಿನ ವಿಡಿಯೋನ ನೋಡೋದಕ್ಕಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿವನ್.